ಸಿಳ್ಳು ಹಾಕಿದ್ದಕ್ಕೆ ಏನೇನೋ ಬರ್ದಾಗ್ತಾರೆ, ಏನೇನೋ ಹೇಳ್ತಾರೆ ಅಲ್ವಾ? ಮತ್ತೆ ಯಾವ್ದೋ ತಂದಿಟ್ಟದ ತಿನ್ಕೊಂಡು ಹೋಗಿ ಅಂತೇಳಿ. ಆದ್ದರಿಂದ ಬಹಳ ಪುಯಿಂಕ ಇನ್ನೊಮ್ಮೆ ಹಾಕಿ. ನಿಮ್ದು ಎಷ್ಟು ಜನ ಪುಯಿಂಕ ಬಂದ್ರೆ ಇವತ್ತು ಬೆಳಿಗ್ಗೆವರೆಗೆ ನಿಮ್ಮನ್ನು ಸ್ವಾಗತಿಸಲಿದ್ದೇನೆ, ಬೇರೆ ಏನೂ ಮಾತಾಡುದಿಲ್ಲ. ಮತ್ತೆ ಹೊಸರಿದವು ಶಶಿಕಾಂತ ಕಾರ್ಕಳ, ಇನ್ನೇನು ಸಮಸ್ಯೆ ಇಲ್ಲ. ದೇವಿ ಮತ್ತು ದೇವ್ಯಾನುಗ್ರಹ ಇರುವುದರಿಂದ ಏನು ಸಮಸ್ಯೆ ಇಲ್ಲ. ಇಷ್ಟು ವರ್ಷದಲ್ಲಿ ಇಂಥ ಸಾಹಿತ್ಯ ಆಗ್ಲಿಕ್ಕೆ ಯಾವ ಪ್ರಸಂಗವೂ ನನಗೆ ಸಿಗ್ಲಿಲ್ಲ. ಇವತ್ತು ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ಪ್ರಾಣ ಸ್ನೇಹಿತನು ಆದಂತ ನಿನ್ನೆ ಗೌರವಪೂರ್ವಕವಾಗಿ ನಿನ್ನ ಪದತ್ವಯಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ನಿನ್ನನ್ನು ಬಹಳ ಅವಸರವಾಗಿ ಕರೆದಿದ್ದೇನೆ. ಅದೇ ಕಾರಣ ಉಂಟು. ಏನು? ಮನಸ್ಸಿಗೆ ಒಂದು ರೀತಿಯ ಬೇಸರ. ಮತ್ತೆ ಇಷ್ಟು ಸೆಕೆ ಆದ್ರೆ ಬೇಸರ ಆಗದೆ ಇರ್ತದ ಪುಣ್ಯ. ಹಾಗಲ್ವೋ? ಮನಸ್ಸಿಗೆ ಬೇಸರ. ಈ ಬೇಸರವನ್ನು ಕಳೆಯುವುದಕ್ಕೆ ದಾರಿ ಯಾವುದು ಎನ್ನುವ ಹಾಗೆ ಯೋಚಿಸುವಂತಹ ಸಂದರ್ಭದಲ್ಲಿ ಇದಕ್ಕೆ ದಾರಿ ಒಂದು ಇರುವುದು ಬೇಟೆ. ಹೌದು ಮಿತ್ರ, ಈಗ ಬೇಟೆ ಆಡಬೇಕಾದ್ರೆ ನನ್ನ ಅಗತ್ಯ ಏನುಂಟು? ನಿನ್ನ ಅಗತ್ಯ ಉಂಟೇ ಉಂಟು. ಹೌದಾ? ಸಕಲ ವ್ಯಾಧರನ್ನು ಕೂಡಿಕೊಂಡು ಬೇಟೆಗೆ ಹೋಗಬಹುದಿತ್ತು. ಅವರಿರುವಾಗ ನಾನು ಯಾಕೆ ಹಾಗೆಂದು ನಿನ್ನನ್ನು ಕರೆದದ್ದು ಯಾಕೆ? ಅವರನ್ನು ಕರೆದುಕೊಂಡು ಹೋದ್ರೆ ಬೇಟೆ ಮಾತ್ರ ಸರಿ. ಮನಸ್ಸಿಗಾದ ಬೇಸರವನ್ನು ದೂರ ಮಾಡುವುದಕ್ಕಾಗುವುದಿಲ್ಲ. ನೀ ವಿನೋದ ಪ್ರಿಯನಲ್ವೇ? ಹಾಗಾಗಿ ನಿನ್ನನ್ನು ಬರಮಾಡಿಕೊಂಡು. ಮಿತ್ರ, ಏನು ಗುರುಮಠದಲ್ಲಿ ನಿನ್ನ ನನ್ನ ಒಡನಾಟ ಆಗಿದೆ. ಹೇಗೆ? ನನ್ನ ಅಪ್ಪ ಅಮ್ಮ ಕಳಿಸಿದ್ದು ಓದು ತಿಳಿವಿಂಗಾಗಿ, ಓದು ಸಂತಸಕ್ಕಾಗಿ, ಓದು ಸಾಹಿತ್ಯ ಸಾಗರವನ್ನು ಅರಿತುಕೊಂಬುದಕ್ಕಾಗಿ. ಓದುತ್ತಾ ಓದುತ್ತಾ ಜಾಣನಾಗು, ಓದಿ ಓದಿ ಜಾಣನಾಗು ಮಗು ಅಂತೇಳಿ ಗುರುಮಠಕ್ಕೆ ಕಳಿಸಿದ್ದರಿಂದ ಆತ್ಮೀಯನಾದಂತ ನಿನ್ನ ಸ್ನೇಹಚಾರ ನನ್ನ ಬದಿಗೆ ಸಿಕ್ಕಿದ್ದು. ಈ ಸ್ನೇಹಚಾರ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಪ್ರೀತಿ ಅಂತ ಹೇಳಿದ್ರೆ ಅಗ್ಗದಲ್ಲಿ ಸಿಗುವ ಉಪ್ಪಿನಾಗೆ ಯಾರಿಗೆ ಎಲ್ಲಿ ಬೇಕಾದ್ರೂ ಸಿಗ್ತದೆ. ಈ ಸ್ನೇಹಾಚಾರ ಅನ್ನೋದು ಆಳವಾದ ಸಮುದ್ರದ ಅಡಿಯಲ್ಲಿರುವಂತಹ ಮುತ್ತು ಇದ್ದಾಗಿ. ಅದನ್ನು ಪಡೆಯಲಿಕ್ಕೆ ಅಷ್ಟೇ ಸಾಹಸವಂತನಾಗಬೇಕು, ಧೀರನಾಗಬೇಕು. ಹಾಗೆ ಹೃದಯ ಶ್ರೀಮಂತಿಕೆಯನ್ನು ಹೊಂದಿ 4 ಜನರಿಗೆ ಬೇಕಾದವರಾಗಿ 4 ಮಧ್ಯೆ ನಗುತ್ತಾ ನಗು ಹಂಚುತ್ತಾ ನಗುತ್ತಲೇ ಬದುಕುತ್ತಿರುವಂತಹ ನಿನ್ನ ಸ್ನೇಹಾಚಾರ ನನ್ನ ಬದುಕಿಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ತಿಳಿದ್ದೇನೆ. ಸತ್ಯವಾಗಿ ಒಂದು ಮಾತನ್ನು ಹೇಳಬೇಕಾ? ಈ ಪ್ರಪಂಚದಲ್ಲಿ ನಾನು ಹುಟ್ಟುವುದಕ್ಕಿಂತ ಮೊದಲೇ ಈ ರಂಗದಲ್ಲಿ ಮೆರೆದವ ನೀನು. ನಿನಗೆ ನನ್ನ ಸ್ನೇಹಚಾರ ಅಲ್ಲ, ನನಗೆ ನಿನ್ನ ಸ್ನೇಹಚಾರ ಸಿಕ್ಕಿದ್ದೇ ಪುಣ್ಯ. ಆದ್ರೂ ಎಷ್ಟು ಬೆಳೆದ್ರು, ಎಷ್ಟು ವರ್ಷ ಇದ್ರು, ನಾವೊಂದು ಗಜಕಂಬ ಇದ್ದಾಗ ಮಾತ್ರ ಬಿಟ್ರೆ ಬೇರೆ ಯಾವುದಿಲ್ಲ. ನೋಡು, ಅದಕ್ಕೆ ಬೇಕಾಗಿ ನಮ್ಮ ಆತ್ಮೀಯರ ಚಪ್ಪಾಳೆಗಳು ನೋಡು. ಕೆಲವರು ಸಿಳ್ಳು ಹಾಕಿದ್ದಕ್ಕೆ ಏನೇನೋ ಬರ್ದಾಗ್ತಾರೆ, ಏನೇನೋ ಹೇಳ್ತಾರೆ ಅಲ್ವಾ? ಮತ್ತೆ ಯಾವ್ದೋ ತಂದಿಟ್ಟದ ತಿನ್ಕೊಂಡು ಹೋಗಿ ಅಂತೇಳಿ. ನಾವು ನಿಜವಾಗಿಯೂ ಒಬ್ಬನ ಅಭಿಮಾನ ನಮಗೆ ಸಿಗುವುದು ಹೇಗೆ ಅಂತ ಹೇಳಿದ್ರೆ, ಮನೆಯಲ್ಲಿ ಇಷ್ಟು ಸಂಪತ್ತು ಉಂಟು ಅಂತಲ್ಲ, ಯಾರು ನಮ್ಮ ಅಭಿಮಾನಿಗಳು ಇರ್ತಾರೆ ಅವರಿಂದ ಏನು ಪ್ರತಿಕ್ರಿಯೆ ಸಿಗ್ತದೆ ಅದೇ ನಮಗೆ ದೊಡ್ಡ ಸಂಪತ್ತು ಬಿಟ್ಟರೆ ಬೇರೆ ಯಾವುದಿಲ್ಲ. ಅದಕ್ಕಾಗಿ ಇನ್ನೊಬ್ಬರನ್ನು ನಿಂದಿಸಬೇಕಾದ ಅಗತ್ಯ ಏನುಂಟು? ಅವರು ಆ ರೀತಿ ಸಿಳ್ಳೆ ಚಪ್ಪಾಳೆ ಹೊಡೆದಾಗ ಹೃದಯ ಶ್ರೀಮಂತಿಗೆ ಉಳ್ಳಂತ ನಾವು ಅದನ್ನು ಆಸ್ವಾದಿಸಬೇಕು, ಅವರನ್ನು ಆಶೀರ್ವದಿಸಬೇಕು. ಯಾರು ನಮ್ಮ ಬಗ್ಗೆ ಈ ರೀತಿ ಅಭಿಮಾನವನ್ನು ತೋರಿಸ್ತಾರೋ ಅವರಿಗೆ ದೇವರು ಉತ್ತರೋತ್ತರ ಅಭಿವೃದ್ಧಿ ಹೊಂದಕ್ಕೆ ಅನುಗ್ರಹಿಸಲಿ ದೇವ ಅಂತ ನಾವು ಆಶೀರ್ವಾದ ಮಾಡಿಬಿಟ್ರೆ ಒಟ್ಟಾರೆ ಮಾತಾಡೋದಲ್ಲ. ನಿನ್ನ ಸ್ನೇಹಾಚಾರ ಅದು ಹೇಗೆ? ಇನ್ನು ನನ್ನ ಸ್ನೇಹಾಚಾರ ಅಂತ ಹೇಳಿದ್ರೆ ಬೆಳಗಿನ ಇರಬಾರದು, ಮಧ್ಯಾಹ್ನದ ನಂತರ ನೆರಳಾಗಿದ್ರೆ ಮಾತ್ರ ಅದು ಬದುಕಿನಲ್ಲಿ ಭವ್ಯತೆಯನ್ನು ಪಡಿತದೆ. ಬೆಳಗಿನ ನೆರಳು ನಮ್ಮ ಶರೀರಕ್ಕಿಂತ ಉದ್ದವಾಗಿರ್ತದೆ. ಅದು ಮಧ್ಯಾಹ್ನ ಆಗುವಾಗ ಗಿಡ್ಡ ಆಗುತ್ತಾ ಆಗುತ್ತಾ ಕಾಲಡಿಗೆ ಬಿದ್ದು ನಶಿಸಿ ಹೋಗ್ತದೆ. ಮಧ್ಯಾಹ್ನದ ನಂತರ ನೆರಳಾದ್ರೆ ಮೊದಲು ಗಿಡ್ಡವಾಗಿದ್ದು ಬೆಳೀತಾ 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 ಉದ್ದವಾಗಿ ನಮ್ಮ ಶರೀರಕ್ಕಿಂತಲೂ ಐಕ್ಯವಾಗಿ ಹೋಗ್ತದೆ. ಅದಕ್ಕಿಂತಲೂ ಬೇರೆ ಸ್ನೇಹಾಚಾರ ಬೇಕಾ? ಖಂಡಿತ ಬೇಡವೇ ಬೇಡ. ಹೌದು. ಈ ಪ್ರಪಂಚದಲ್ಲಿ ಅತಿ ಶ್ರೀಮಂತರು ಯಾರು ಮಿತ್ರ? ಶ್ರೀಮಂತರು ಎಷ್ಟೋ ಮಂದಿ ಇರ್ತಾರೆ, ಬೇಕಾದಷ್ಟು ಹಣ ಸಂಪತ್ತುಂಟು, ಮನೆ ಉಂಟು, ಮಠ ಉಂಟು, ಓಡಾಡೋದಕ್ಕೆ ಬಹಳಷ್ಟು ವಾಹನಗಳಿದೆ ಅಂತ ಹೇಳಿದವರಿಗೆ ಸರಿಯಾಗಿ ರಾತ್ರಿ ಹೊತ್ತಲ್ಲಿ ನಿದ್ದೆ ಬರುವುದಿಲ್ಲ. ಏನು ಹೊಟ್ಟೆಗೆ ತಿನ್ಲಿಕ್ಕಿಲ್ಲದವನಿಗೆ ಮಾತ್ರ ರಾತ್ರಿ ಹೊತ್ತಲ್ಲಿ ಗೊರಕೆ ಹೊಡಿತಾನೆ, ಗೊರಕೆ ತಿಮ್ಮ. ಹೌದಾ? ಹಾಗಾಗಿ ಅದೇ ಮುಖ್ಯ ಅಲ್ಲ. ನಿಜವಾಗಿಯೂ ಮಾನಸಿಕವಾದಂತ ನೆಮ್ಮದಿ ಯಾರಿಗುಂಟು ಅವನಷ್ಟು ದೊಡ್ಡ ಶ್ರೀಮಂತಿಗೆ ಬೇರೆ ಯಾರಿಲ್ಲ. ಹೌದಲ್ವಾ? ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಮತ್ತೆ ಹುಡುಗ ಹಾಗೆ ಮಾತಾಡಿದ್ರೆ ಹೀಗೆ ಮಾತಾಡಿದ್ರೆ ಹೇಳ್ಬಾರ್ದು. ಹುಡುಗ ಅದು ಉಂಟು ನನಗೆ. ಹುಡುಗರ ಜೊತೆಯಲ್ಲಿ ಹುಡುಗನಾಗಿ ವ್ಯವಹರಿಸ್ತೇನೆ, ವಯೋವೃದ್ಧರ ಜೊತೆಯಲ್ಲಿ ಎಂದಾಗ ವಯೋವೃದ್ಧರಾಗಿ ವ್ಯವಹರಿಸ್ತೇನೆ, ಮಧ್ಯಮ ಪ್ರಾಯದವರು ಬಂದರೆ ಅವರಾಗಿ ನಾನು ವರ್ತಿಸ್ತೇನೆ. ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಯಾವುದು ಬೇಕು? ಅದಕ್ಕಾಗಿ ಅಲ್ವಾ ನಾನು ನಿನ್ನ ಜೊತೆಗೆ ಬಂದದ್ದು. ಹೌದು ಮಿತ್ರ. ಯಾವನೊಬ್ಬ ಶ್ರೀಮಂತನ ಮನೆಯ ಅಂಗಳದಲ್ಲಿ ಮಲಗಿದ ಹೊರಗೆ ಅವನು ಒಳ್ಳೆ ಗೊರಕೆ ಹೊಡಿತಿದ್ದ. ಶ್ರೀಮಂತಿಗೆ ಉಳ್ಳಂತ ವ್ಯಕ್ತಿ ಆಗಾಗ ಬಂದು ನೋಡ್ತಾನೆ ಹೋಗ್ತಾನೆ, ನೋಡ್ತಾನೆ ಹೋಗ್ತಾನೆ, ಇವನು ಗೊರಕೆ ಹೊಡಿತಾನೆ ಇರ್ತಾನೆ. ಪಾಪ ಏನು ಮಾಡುದು ಅಂತ ಹೇಳಿ ಅವನನ್ನು ಎಬ್ಬಿಸಿ ಒಂದು 500 ಕೊಟ್ಟಂತೆ. ತಗೋ
ಪುಣ್ಯಾತ್ಮ ನಿನ್ನ ಬಡತನ ನನಗೆ ಅರ್ಥ ಆಯ್ತು ಅಂತ ಹೇಳಿ ಅವನು 500 ಕೊಟ್ಟು ಅವನು ಮಲಗಿಯ ಮೇಲೆ ಒಳ್ಳೆ ತಂಪಿನ ಕೋಣೆಯಲ್ಲಿ ಗೊರಕೆ ಹೊಡೆದು ಮಲಗಿದ. ಈ 500 ತಗೊಂಡವನಿಗೆ 100 ಖರ್ಚು ಮಾಡಿದ, ಇನ್ನು 400 ಉಳಿತಲ್ವಾ. ದೇವ್ರೆ ಏನ್ ಮಾಡುದು ಅಂತ ಹೇಳಿ ತಲೆದಿಂಬಿನ ಅಡಿಗಿಟ್ಟ, ಅಲ್ಲೂ ನಿದ್ದೆ ಬರಲಿಲ್ಲ. ಈಗ ಅವನು ಮಲಗುವ ಗೋಣಿ ಅಡಿಯಲ್ಲಿ ಇಟ್ಟ, ಅಲ್ಲಿಯೂ ನಿದ್ದೆ ಬರಲಿಲ್ಲ. ಗಂಟು ಕಟ್ಟಿ ಕಂಕಲ್ ಇಟ್ಕೊಂಡು ಮಲಗಿದ, ಅಲ್ಲಿಯೂ ನಿದ್ದೆ ಬರಲಿಲ್ಲ. ಹಾಗಾಗಿ 400 ಇದ್ದವ ಬೆಳಿಗ್ಗೆ ತನಕ ನಿದ್ದೆ ಮಾಡಲಿಲ್ಲ, 500 ಕೊಟ್ಟ ಹೋಗಿ ಒಳ್ಳೆ ಸುಖದಲ್ಲಿ ನಿದ್ದೆ ಮಾಡಿದ. ಹಾಗಾಗಿ ಶ್ರೀಮಂತಿಗಿದ್ದ ವ್ಯಕ್ತಿ ಆಗಾಗ ದಾನ ಮಾಡ್ತಾ ಹೋದ್ರೆ ಅವ್ರಿಗೆ ಒಳ್ಳೆ ನಿದ್ದೆ ಬರ್ತದೆ. ಅದಕ್ಕಿಂತ ಬೇರೆ ಸಂಪತ್ತು ಬೇಡ. ಹಾಗಾದ್ರೆ ಸಂಪತ್ತಿದ್ದವರು ನಿಜವಾದ ಶ್ರೀಮಂತ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಯಾರು ನಗುತ್ತಾ ನಗುತ್ತಾ ಬದುಕಿನಲ್ಲಿ ಇರ್ತಾರೋ ಅವರಷ್ಟು ದೊಡ್ಡ ಶ್ರೀಮಂತರು ಬೇರೆ ಯಾರು ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಹಾಗಾದ್ರೆ ನನಗೆ ನೋಡಿ ಇದ್ರ ಅಡಿಯಲ್ಲಿ ಮಲಗಿದ್ರು ನಿದ್ದೆ ಬರ್ತದೆ. ಏನು ಪುಟುಕು ಪುಟುಕು ಸ್ವರ ಬಂದ್ರು ಇದ್ರ ಅಡಿಯಲ್ಲಿ ಮಲಗಿದ್ರು ಒಳ್ಳೆ ನಿದ್ದೆ ಬರ್ತದೆ. ನಿನ್ನಲ್ಲಿ ಏನಿಲ್ಲ, ಏನಾದ್ರೂ ಬೇಕಿದ್ರೆ ನಾನೇ ಕೊಡಬೇಕು. ಇದು ಬೇರೆಯವ್ರದ್ದು ಹಾಕೊಂಡು ಬರುದು. ಅದು ಹಾಗಾದ್ರೆ ಇನ್ನು ಇದಕ್ಕೆ ಇರುವುದು ಖಾಲಿ 2 ತಿಂಗಳು ವಾಯಿದೆ ಮಾತ್ರ. ಚಿಂತಿಸಬೇಡ, ನಾನಿದ್ದೇನಲ್ವಾ. ನಿನಗೆ ಏನು ಬೇಕು, ಎಷ್ಟು ಬೇಕು, ಯಾವ್ದು ಬೇಕು ಎಲ್ಲ ಭಂಡಾರದಲ್ಲಿದೆ. ಬೇಸರವನ್ನು ದೂರ ಮಾಡುವುದಕ್ಕಾಗಿ ಬೇಟೆಗಾಗಿ ಬಂದವರು ನಾವು. 3 ದಿಕ್ಕಿನ ಬೇಟೆಯನ್ನು ಪೂರೈಸಿ ಆಯ್ತು. ಎಂತ ಬೇಟೆ ಮಾರೆ ನಿಂದು. ಈ ಸೆಕೆಯಲ್ಲಿ ಅಷ್ಟು ಕುಂಚಟ್ಟು ಹಾರಿದೆಯಲ್ಲ ನೀನು. ಇಲ್ಲಿಗೆ ಬಂದಾದ ಮೇಲೆ ಏನಾದ್ರೂ ಮಾಡ್ಬೇಕಲ್ಲ. ಶೆಕೆ ಅಂತ ನೋಡಬಾರದು, ಕಾಯಕವೇ ಕೈಲಾಸ, ದುಡಿಯಬೇಕು. ಹೌದಲ್ವಾ? ಹಾಗಾದ್ರೆ ಬೇಟೆಯನ್ನು ಪೂರೈಸಿ ಆಯ್ತು. ಒಂದು ವಿದ್ಯಾಧರ ಬೇಟೆ, ಒಂದು ತೂಹಿನ ಬೇಟೆ, ಒಂದು ಅಂಟು ಜಲ ಬೇಟೆ, ಇನ್ನು ಉಳಿದದ್ದು 4ನೇ ದಿಕ್ಕಿನ ಫಲಾಹಾರ ಬೇಟೆ ಬಾಕಿ. ಅದು ಇಲ್ಲಿ ಅಲ್ಲ, ಅರಮನೆಯಲ್ಲಿ. ಏನಾದ್ರು ಮಿತ್ರ? ಕಾಪಾಡಿ ಕಾಪಾಡಿ ಅಂತ. ಹೌದು ಮಿತ್ರ, ಏನು? ಓಡು 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 ಮಿತ್ರ, ಓಡು. ನಿನ್ನಕ್ಕಿಂತ ದೊಡ್ಡವು ಯಾವುದು ಅಂತ? ಓಡು ಓಡು ಓಡು. ಹೌದು. ಯಾಕೆ? ಮೋಹಿನಿಯ ಕಾಟ, ಮೋಹಿನಿಯ ಕಾಟ. ಯಾರು? ನಿನ್ನ ಪಕ್ಕದ ಮನೆಯವಳ? ಪಕ್ಕದ ಮನೆಯವಳು ವಾರಿಗ, ಬೇರೆ ಜೊತೆ ಓಡಿ ಆಗಿದೆ ಅವಳು. ಮತ್ತೆಂತದ್ದು ನಿನ್ನ? ಮೋಹಿನಿಯ ಕಾಟ. ಮೋಹಿನಿಯ ಕಾಟ. ನಮ್ಮ ಅಜ್ಜಿಯಲ್ಲಿ ಕಥೆ ನೆನಪಾಗ್ತದೆ. ಏನು? ದಾರಿ ಬದಿಯಲ್ಲಿ ಏನಾದ್ರೂ ನಾವು ಹೋಗುವಾಗ ಹೆಣ್ಣು ಸ್ವರ ಕಾಪಾಡಿ ಕಾಪಾಡಿ ಅಂತ ಕೂಗಿದ್ರೆ ಅದು ವೇಷ. ಮೋಹಿನಿ ಬಿಟ್ಟರೆ ಬೇರೆ ಯಾವುದಿಲ್ಲ ಅಂತ. ಮೋಹಿನಿ? ಹೌದು. ಹಾಗಾಗುವುದಕ್ಕೆ ಕಾರಣ ಉಂಟು. ಏನು? ಊರಿನಲ್ಲಿ ಪರಸ್ಪರ ಯುವಕ ಯುವತಿಯರನ್ನು ಪ್ರೇಮಿಸಿ ಆಮೇಲೆ ಏನೋ ಒಂದು ಎಂಟೆಂಟ್ಲಿ ಆಗಿ, ಹಾಗಂದ್ರೆ ಅದು ಮತ್ತಿನ ಪ್ರಕರಣ. ಎಂಟೆಂಟ್ಲಿ ಆಗಿ ಊರಿಗೆ ಪ್ರಚಾರ ಆಗ್ತದೆ ಅಂತ ಹೇಳಿ ಗೊತ್ತಾಗಿ ಅವಳನ್ನು ಗುಟ್ಟಾಗಿ ಕಾಡಿಗೆ ಕರ್ಕೊಂಡ್ಬಂದು ಹಾಳು ಬಾವಿಗೆ ದೂಡಿ ಹಾಕಿ ಹೋಗಿದ್ದಾನೆ. ಅದೀಗ ಪ್ರೇತಾತ್ಮ ಸ್ವಚ್ಚಾರ ಆಗ್ತಾ ಉಂಟು. ನಮ್ಮಂತ ಯುವಕರನ್ನು ಕಂಡಾಗ ಕಾಪಾಡಿ ಕಾಪಾಡಿ ಅಂತ ಹೇಳಿದಳು. ಇದಕ್ಕೆ ಕಾರಣ ನೀನೇ ಅಲ್ವಲ್ಲ? ಏನೆಲ್ಲ ಮಾತಾಡಬೇಡ. ನಮ್ಮಂತ ಯುವಕರನ್ನು ಕಂಡಾಗ ಅದು ಕಾಪಾಡಿ ಕಾಪಾಡಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋದ್ರೆ ಮಗ ಹೋದಂತ ಲೆಕ್ಕ. ಅದು ಹಾಗಲ್ವು. ಯಾರೋ ಒಬ್ಬಳು ತರುಣಿ ಕಷ್ಟದಲ್ಲಿದ್ದಾಳೆ, ಯಾರು ಎನ್ನುವುದನ್ನು ನೋಡಬೇಕು. ಯಾಕೆ ಅಂದ್ರೆ ಮಿತ್ರ, ಅವಳನ್ನು ನೋಡುವ ಸ್ಥಿತಿಯಲ್ಲಿ ಇಲ್ಲ ಅಂತ. ಅವಳು ಹುಟ್ಟುಡುಗೆಯಲ್ಲಿದ್ದಾಳಂತೆ. ಬೇರೆ ಬೇರೆ ಹುಡುಗಿ ನಾನು ನೋಡಿದ್ದೇನೆ, ಈಗ ಹಾಕುದನ್ನು ಹೇಳಿದ್ದೇನೆ, ಹೀಗೆ ಹುಡುಗ ನೋಡಿದ್ದೇನೆ, ಹಾಕುದನ್ನು ನೋಡಿದ್ದೇನೆ. ಈ ಹುಟ್ಟುಡುಗೆ ಯಾವುದೊಮ್ಮೆ ನೋಡಿ ಬರ್ತೇನೆ. ಹಾಗೆ ನೋಡುವಾಗಿಲ್ಲ. ಹೌದಾ? ಅವಳ ಮಾನವನ್ನು ಮುಚ್ಚುವುದಕ್ಕಾಗಿ ಒಂದು ವ್ಯವಸ್ಥೆ ಆಗಬೇಕು. ಏನು ಮಾಡುವ? ಒಂದು ವ್ಯವಸ್ಥೆ ಕಲ್ಪಿಸಬೇಕು. ಹಾಗಾದ್ರೆ ನೀನು ಯೋಚನೆ ಮಾಡಬೇಕಾಗತ್ತೆ. ಏನು? ಅಬಲೆಯ ಆರ್ತನಾದವನ್ನು ಆಲಿಸಿದ ನಾನು ಅಬಲೆಗೊಂದು ಅರಿವೆಯ ಅಗತ್ಯ ಉಂಟು, ಅರಿವು ಮೂಡಿದು ತಪ್ಪಲ್ಲದಾನೆ. ಹಾಗಾಗಿ ವ್ಯವಸ್ಥೆ ಮಾಡ್ತೀನಿ. ನಿನ್ನಲ್ಲಿ ಇರುವುದು ನಿನ್ನ ಗಾತ್ರದ್ದೇ ಇರುವುದಾ? ಪುಣ್ಯಾತ್ಮ, ಏನು ಅಲ್ಲಿ ಬಿದ್ದವಳು ನನಗಿಂತ ಗಿಡ್ಡಾದ್ರೆ ಅವಳಿಗೆ ಇದು ಉದ್ದ ಆಗುದಿಲ್ವಾ? ಅವಳಿಗೆ ಅದು ಸಾಕಾಗುತ್ತದ? ಹೌದು, ಆಗುದಿಲ್ಲ. ಅವಳಿಗೆ ವ್ಯವಸ್ಥೆಯನ್ನು ನಾನು ಕಲ್ಪಿಸ್ತೇನೆ. ಇದನ್ನು ಮುಟ್ಟುಕೊಂಡು ಮೇಲೆ ಮಿತ್ರ, ಅವಳಿಗೆ ಮಾನ ಮುಚ್ಚುವುದಕ್ಕಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇನೆ. ಯಾಕೆ? ಒಂದು ಊರಿನ ಅರಸ ನಾನು. ಅರಸನಾದವ ಹೆಣ್ಣು ಮಕ್ಕಳ ಮಾನವನ್ನು ರಕ್ಷಣೆ ಮಾಡಬೇಕಾದುದು ಕರ್ತವ್ಯವೇ ಹೌದಲ್ವೇ? ರಾಜನೆಂದರೆ ರಾಗ ಜೀವನದ ಭೋಗದ ಬೊಂಬೆ ಅಲ್ಲ, ತ್ಯಾಗ ಜೀವನದ ನಿಷ್ಕಾಮ ಯೋಗಿ. ಕಾಲಕಾಲಕ್ಕೆ ಸನ್ನಡತೆಯ ಸದ್ವಿಚಾರಗಳ ಸದ್ವಿನಿಯ ಶೀಲನಾದ್ರೆ ಮಾತ್ರ ನಾಡನ್ನಾಡುವ ನಾಯಕರಿಂದ ಅವನು ಕರೀತಾರೆ. ಹಾಗಾಗಿ ನಾಯಕತ್ವವನ್ನು ವಹಿಸಿದಂತ ನೀನು ಈ ವ್ಯವಸ್ಥೆ ಮಾಡಿದ ನನಗೆ ಸಂತೋಷ ತಂದಿದೆ. ವ್ಯವಸ್ಥೆಯನ್ನು ಕಲ್ಪಿಸಿದ್ದೇನೆ. ಆಯ್ತಲ್ಲ? ಮೇಲ್ಬಾ 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 ಹೊತ್ತಾಯ್ತು. ಮೇಲ್ಬಾ 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 ಮೇಲ್ಬಾ. ಹೇಗೆ ಹೋಗಿದ್ದೀಯ ಹಾಗೆ ಮೇಲವಾ? ಅದು ಹೇಗೆ ಮಿತ್ರ? ಅವಳು ಪುಳುಂಕ ಅಂತ ಪುಳುಂಕ ಮೇಲೆ ಬರ್ಲಿಕ್ಕೆ ಅದೇನು ಕಾಂಕ್ರೀಟ್ ಚಂದ ಬರ್ಬೇಕು ಆಗುದಿಲ್ವಾ? ಹಾಗಾದ್ರೆ ಮೇಲೆ ಬರುವುದಕ್ಕೊಂದು ವ್ಯವಸ್ಥೆ ಆಗಬೇಕು. ಹೇಗೆ? ಗುರುಮುಖಿಯನ್ನು ಕಲಿತಂತಹ ಧನುರ್ವಿದ್ಯೆ, ಅದರಿಂದ ಒಂದು ಬಾಣವನ್ನು ಪ್ರಯೋಗಿಸಿ ಏಣಿಯನ್ನು ನಿರ್ಮಿಸ್ತಾರೆ. ಗುರುಮಠದಲ್ಲಿ ಇದೆಲ್ಲ ವಿದ್ಯೆ ಹೇಳಿಕೊಡುವಾಗ
ನನಗ್ಯಾಕೆ ಮಾರೆ ನಿನಗ್ಯಾಕೆ ಮಾರೆ ಬಾಣ ಪ್ರಯೋಗ ನಮಗೆ ಯಾಕೆ ಅಂತ ನಾನು ಕೇಳ್ತಿದ್ದೆ. ಈಗ ಮಂತ್ರಾಸ್ತ್ರಗಳನ್ನು ನೀನು ಕಲ್ತಿರನ್ನ ಶರ ಪ್ರಯೋಗ ಮಾಡಿ ಬಾವಿಯಿಂದ ಮೇಲೆವರೆಗೆ ಏಣಿಯನ್ನು ಶರದ ಮುಖಾಂತರ ಮಾಡಿ ಅವಳು ಮೇಲ್ ಬರುವ ಹಾಗೆ ಮಾಡಿದ್ದೇನೆ. ಬಂದಿದ್ದಾಳ ನೋಡು 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 ಎಲ್ಲಿದ್ದಾಳ? ಏನು ಕಣ್ಣು ಕೋರೈಸುವಂತ ಬೆಳಕು, ಅವಳ ದೇಹದ ಕಾಂತಿ ಅಂತ ನನಗೆ ಗೊತ್ತಾಯ್ತು. ಇದಕ್ಕೆಲ್ವ ನಮ್ಮ ಗುರುಗಳು ಹೇಳಿದ್ದು, ಇಂತಹ ಚಂದದ ಹೆಣ್ಣು ಮಕ್ಕಳು ಬರುವುದಂತ ಹೇಳಿದ್ರೆ ಪಸರಿಸಿದು ತಂಬೆಲರು, ಬೀತುದು ಬಿಸಿಲ ಬಿಂಕ, ಮುದುಡಿದವು ಸರೋಜ ಸಂತತಿ, ಒಸರಿದವು ಶಶಿಕಾಂತ. ಕಾರ್ಕಳ ಇನ್ನೇನು ಸಮಸ್ಯೆ ಇಲ್ಲ. ದೇವಿ ಮತ್ತು ದೇವ್ಯಾನುಗ್ರಹ ಇರುವುದರಿಂದ ಏನು ಸಮಸ್ಯೆ ಇಲ್ಲ. ಒಸರಿದವು ಶಶಿಕಾಂತ, ನೈದಿಲೆಯ ಹಸರ ಹರಿದುದು, ಚಕ್ರವಾಕದ ಬೆಸುಗೆ ಸಡಲಿದವು, ಈ ಚಾರು ಚಂದ್ರಾನೆಯ ಬರುವಿನಲ್ಲಿ, ಈ ಚಾರು ಚಂದ್ರಾನೆಯ ಇರುವಿನಲ್ಲಿ. ಅದ್ಭುತವಾದದ್ದು. ಹೌದಾ? ಹೌದೌದು. ನೋಡಿದ್ಯಾ ನೀನು? ನೋಡಿದೆ. ಏನ್ ಚಂದ ಕಾಣ್ತಾ ಇದ್ದಾಳೆ. ಚಂದ ಇದ್ದಾಳ ಮಿತ್ರ. ಏನು ನಾನು ಯೋಚಿಸ್ತಾ ಇದ್ದೇನೆ, ಅವಳು ಚಂದ ಇದ್ದಾಳೆ, ನೀನು ಚಂದ ಇದ್ದಿ. ನಾನು ಹೋದ ಮೇಲೆ ಆಚೆ ಹೋದ್ಮೇಲೆ ನಿಮ್ಮಿಬ್ಬರಲ್ಲಿ ಒಂದು ಸಂಭಾಷಣೆ ನಡೀಬಹುದೇನಂತ ಕಲ್ಪನೆಯನ್ನು ಮೂಡ್ತಾ ಇದೆ ನನಗೆ. ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಅಂತ ಯೋಚಿಸಿದ್ದೆ ನಾನು. ಆದ್ರೆ ಒಂದು ಏನು, ಅವಳು ಚಂದ ಇದ್ದಾಳೆ ಅಂತ ಹೇಳುವ ಮಾತಿಗೆ ನೀನು ಮರಳಾಗಿ ಹೋಗ್ಬೇಡ. ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಖಾಲಿ ಚೌಕಟ್ಟು ಇದ್ದ ಹಾಗೆ, ಯಾರ ಭಾವಚಿತ್ರ ಇರಿಸಿದ್ರು ಹೊಂದಿಕೊಳ್ತಾರೆ, ಅದಕ್ಕಾಗಿ ಮಾಡಿಸಿದ ಹಾಗೆ. ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಂದು ಕಥೆ ಇದ್ದ ಹಾಗೆ, ಮರಳಿ ಬಂದ್ರೆ ವಿಷಾದ ಪತ್ರ ಇರ್ತದೆ. ಅದ್ರ ಬಗ್ಗೆ ಬಹಳ ಜಾಗ್ರತೆ ಮಾಡಬೇಕು. ಗುರುಗಳು ಹೇಳಿದ್ದು ಅದೇ ಅಲ್ವೇ, ಚಂದದ ಹೆಣ್ಣು ಮಕ್ಕಳ ದರ್ಶನದಿಂದ ಗಂಡು ಮಕ್ಕಳ ಚಿತ್ತ ನಾಶ ಆಗ್ತದೆ, ಅವರ ಸಂಭಾಷಣೆಯಿಂದ ನಮ್ಮ ಕಿಸೆಲಿದ್ದ ವಿತ್ತ ನಾಶ ಆಗ್ತದೆ, ಅವರ ಸ್ಪರ್ಶದಿಂದ ರಕ್ತ ನಾಶ ಆಗ್ತದೆ. ಆದ್ದರಿಂದ ಬಹಳ ಪುಯಿಂಕ ಇನ್ನೊಮ್ಮೆ ಹಾಕಿ. ನಿಮ್ದು ಎಷ್ಟು ಸಲ ಪುಯಿಂಕ ಬಂದ್ರೆ ಇವತ್ತು ಬೆಳಿಗ್ಗೆವರೆಗೆ ನಿಮ್ಮನ್ನು ಸ್ವಾಗತಿಸಲಿದ್ದೇನೆ, ಬೇರೆ ಏನೂ ಮಾತಾಡುದಿಲ್ಲ. ಒಂದೇ ನಮ್ದು ಯಾರೆಲ್ಲ ಪುಯಿಂಕ ಮಾಡ್ತಾರೋ, ಯಾರೆಲ್ಲ ಚಪ್ಪಾಳೆ ಹಾಕ್ತಾರೋ ಅವರಿಗೆ ಭಗವಂತನ ಮಹಾಗಣಪತಿಯ ಆರೋಗ್ಯವಾಗಿ ನಮಗೆ ಸಂತೋಷ. ಶಾಂತಿ ಕಾಪಾಡಿಬಿಡಿ, ಶಾಂತಿ, ಎಲ್ಲರೂ ಶಾಂತಿ ಕಾಪಾಡಿಬಿಡಿ. ಅದಲ್ವ ಇಲ್ಲಿ ಬಾ, ಇಲ್ಲಿ ಬಾ. ಇದೆಲ್ಲ ನಿನಗೆ ಗುರುಗಳೇ ಹೇಳಿದ್ದಲ್ಲ, ಗುರುಗಳಿಗೆ ನೀನೇ ಹೇಳಿಕೊಟ್ಟದ್ದು. ಕೆಲವು ಗುರುಗಳು ಅದಕ್ಕೆ ನಂದು ಜೋಡಣೆ ಮಾಡಿದ್ರು. ಹೌದಾ? ಈಗ ನೀನು ಇಲ್ಲಿಂದ ಹೋಗುತ್ತೀಯಾ? ಹೋಗ್ತೀನಿ. ಹಾಗೆ ಒಂದೇ ಏನು ಹೆಣ್ಣು ಮಕ್ಕಳ ಅಂತರಂಗವು ವಿಷಮಯವಾಗಿದ್ದರು ಹೊರಗೆ ಗಾಂಜಾ ಫಲದಂತೆ ಅವು ರಮ್ಯವಾಗಿ ಶೋಭಿಸಲ್ಪಡ್ತಾರೆ. ಆದ್ದರಿಂದ ಕೇವಲ ಹಣ್ಣನ್ನು ನೋಡಿ ಮರಳಾಗಬೇಡ, ಹೆಣ್ಣಿನ ಬಗ್ಗೆ ಜಾಗ್ರತೆ ವಹಿಸು. ಈಗಲಾದ್ರೂ ನಿನಗೆ ಸತ್ಯ ಅರ್ಥ ಆಯ್ತಲ್ಲ. ಇಷ್ಟು ವರ್ಷ ಆಯ್ತು ನನ್ನ ಜೊತೆಗೇ ಇದ್ದವ ನೀನು, ಈಗಾದ್ರೂ ಅರ್ಥ ಆಯ್ತಲ್ಲ. ಇಷ್ಟು ವರ್ಷದಲ್ಲಿ ಇಂಥ ಸಾಹಿತ್ಯ ಆಗ್ಲಿಕ್ಕೆ ಯಾವ ಪ್ರಸಂಗವೂ ನನಗೆ ಸಿಗ್ಲಿಲ್ಲ. ಇವತ್ತು